Hello friends, welcome back to Mains Answer Writing Basics program being conducted by Team India for IAS. This is Manjunath Pudod. In this video, we are going to discuss answer approach to the day 27 question. The topic for day 27, the subject is polity. So within polity, the topic is fundamental rights. So fundamental rights, the question is based on fundamental rights. So fundamental rights, this topic falls under GS2 paper in UPSC, KSLE, GS2 paper ಅಲ್ಲಿ ಬರುತ್ತೆ ಮೇನ್ಸ್ ಅಲ್ಲಿ. ಸೊ ಈ ಟಾಪಿಕ್ಕು ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಬೋತ್ UPSC ಮೇನ್ಸ್ ಆ್ಯಂಡ್ KS ಮೇನ್ಸ್. UPSC ಮತ್ತು KS ಮೇನ್ಸ್ಗೆ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ ಅಪ್ರೋಚ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಆನ್ಸರ್ ಅಪ್ರೋಚ್. ಸೊ ಇಟ್ ಈಸ್ ಆನ್ ಅಪ್ರೋಚ್. ಸೊ ಡೇಟ್ 27 ಕ್ವಶನ್ ನೋಡೋದಾದರೆ, ವಾಟ್ ಆರ್ ದ ಪ್ರೊವಿಷನ್ಸ್ ಪ್ರೊವೈಡೆಡ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟು ಅಪ್ಹೋಲ್ಡ್ ದಿ ರೈಟ್ ಟು ಈಕ್ವಾಲಿಟಿ? ಸೊ ರೈಟ್ ಟು ಈಕ್ವಾಲಿಟಿಯನ್ನು ಅಪ್ಹೋಲ್ಡ್ ಮಾಡಲಿಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಏನೇನು ಪ್ರೊವಿಷನ್ಸ್ ಕೊಟ್ಟಿದ್ದಾರೆ ಅಂತ ಕ್ವಶನ್ ಕೇಳ್ತಾ ಇದೆ. ಸೊ ಇಟ್ ಈಸ್ ಅ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಈ ಕ್ವಶನ್ ಬಂದು ಸ್ಟ್ರೇಟ್ ಫಾರ್ವರ್ಡ್ ಸ್ಟೆಟಿಕ್ ಕ್ವಶನ್ ಆಗಿದೆ. ಸೊ ಏನೇನು ರೈಟ್ ಟು ಈಕ್ವಾಲಿಟಿಯಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ ಟು ಈಕ್ವಾಲಿಟಿ ಬಗ್ಗೆ ಏನು ಆರ್ಟಿಕಲ್ಸ್ ಇದೆ, ಆ ಆರ್ಟಿಕಲ್ಲು ಮತ್ತು ಅದರ ಪ್ರೊವಿಷನ್ಸ್ ಬರೆದ್ರೆ ಸಾಕು. So that is the answer for this question. This question is for 10 marks and the word limit is 150. ಇವಾಗ ನಾವು ಈ ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಅಪ್ರೋಚ್ನ ಡಿಸ್ಕಸ್ ಮಾಡೋಣ. ಸೊ ಇಂಟ್ರೊಡಕ್ಷನಲ್ಲಿ ನಾವೇನು ಬರಿಬೋದು? ಇಂಟ್ರೊಡಕ್ಷನಲ್ಲಿ ರೈಟ್ ಟು ಈಕ್ವಾಲಿಟಿ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ವಾಟ್ ಈಸ್ ರೈಟ್ ಟು ಈಕ್ವಾಲಿಟಿ ಅಂತ ನಾವು ಡಿಫೈನ್ ಮಾಡಿದ್ರೆ ದ್ಯಾಟ್ ಇಟ್ ಸೆಲ್ಫ್ ಈಸ್ ಆನ್ ಇಂಟ್ರೊಡಕ್ಷನ್. ಆರ್ ಎಲ್ಸ್ ವಿ ಕ್ಯಾನ್ ಆಲ್ಸೋ ಮೆನ್ಷನ್ ದ್ಯಾಟ್ right to equality, it forms part 3 of the constitution. It is there in the part 3 of the constitution in the fundamental rights. So fundamental rights, it is mentioned in part 3 of the constitution, and this right is crucial for ensuring justice, social harmony and prevention of discrimination. So ಈ ರೀತಿ ನಾವು ಇಂಟ್ರೊಡಕ್ಷನ್ ಅಲ್ಲಿ ಬರೀಬಹುದು. ಏನು ರೈಟ್ ಟು ಈಕ್ವಾಲಿಟಿ ಅಂತ ಡಿಫೈನ್ ಮಾಡಬೇಕು. ಆರ್ ಎಲ್ಸ್ ಅಲ್ಟರ್ನೇಟಿವ್ಲಿ ನಾವು ಏನು ಮಾಡ್ಬೋದು? Right to equality is a part of fundamental rights which is mentioned in part 3 of the Indian Constitution ಅಂತ ನಾವು ಬರಿಬೋದು. ಸೊ ಅದು ಬರೆಯೋದ್ರ ಮುಖಾಂತರ ಜೊತೆಗೆ ದಿಸ್ ರೈಟ್ ಈಸ್ ಇಂಪಾರ್ಟೆಂಟ್ ಫಾರ್ ಆರ್ ಕ್ರಿಟಿಕಲ್ ಫಾರ್ ಎನ್ಶ್ಯೂರಿಂಗ್ ಜಸ್ಟಿಸ್, ಹಾರ್ಮೋನಿ, ಎನ್ಶ್ಯೂರಿಂಗ್ ಜಸ್ಟಿಸ್, ಸೋಷಿಯಲ್ ಹಾರ್ಮೋನಿ, ದೆನ್ ಪ್ರಿವೆನ್ಷನ್ ಆಫ್ ಡಿಸ್ಕ್ರಿಮಿನೇಷನ್, ಸೊ ಈ ರೀತಿ ಬರೆದು ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು. ಇಂಟ್ರೊಡಕ್ಷನ್ ಬರೆದಾದ್ಮೇಲೆ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ದಿ 5 ಆರ್ಟಿಕಲ್ಸ್ ರಿಲೇಟೆಡ್ ಟು ರೈಟ್ ಟು ಈಕ್ವಾಲಿಟಿ. ಸೊ ದೇರ್ ಆರ್ 5 ಆರ್ಟಿಕಲ್ಸ್ ಪ್ರೊವೈಡೆಡ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ರೈಟ್ ಟು ಈಕ್ವಾಲಿಟಿ. ಸೊ ಆ 5 ಆರ್ಟಿಕಲ್ಸ್ನ ಬರೆದು ಅದರದ್ದು ಪ್ರೊವಿಷನ್ಸ್ ಏನಿದೆ ನಾವು ಬರೀಬೇಕಾಗುತ್ತೆ. ಸೊ ಮೊದಲನೇದಾಗಿ ನೋಡೋದಾದರೆ ಈಕ್ವಾಲಿಟಿ ಬಿಫೋರ್ ಲಾ. ಆರ್ಟಿಕಲ್ 14 ಇಟ್ ಟಾಕ್ಸ್ ಅಬೌಟ್ ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಸೊ ಈ ಆರ್ಟಿಕಲ್ 14ನ ಬರೆದು ಅದರದ್ದು ಪ್ರೊವಿಷನ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ದಿಸ್ ಆರ್ಟಿಕಲ್ ಗ್ಯಾರಂಟೀಸ್ ದ್ಯಾಟ್ ಎವ್ರಿ ಪರ್ಸನ್ ಶಾಲ್ ಬಿ ಟ್ರೀಟೆಡ್ ಈಕ್ವಲಿ. ಸೊ ಈಕ್ವಾಲಿಟಿ ಬಿಫೋರ್ ಲಾ ಅಂದ್ರೆ ಏನು? ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ ನಾವು ಬರಿಬೇಕಾಗುತ್ತೆ. ಈಕ್ವಾಲಿಟಿ ಬಿಫೋರ್ ಲಾ, ಎವ್ರಿ ಒನ್ ಈಸ್ ಸೇಮ್ ಇನ್ ಫ್ರಂಟ್ ಆಫ್ ಲಾ. ಎವ್ರಿ ಒನ್ ಈಸ್ ಸೇಮ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ಲಾ ಆಫ್ ದಿ ಲ್ಯಾಂಡ್. ಸೊ ಇದರರ್ಥ ಲಾ ಅಪ್ಲೈಸ್ ಯೂನಿಫಾರ್ಮ್ಲಿ ಟು ಎವ್ರಿ ಒನ್. Law applies uniformly to everyone, whether rich or poor, upper caste or lower caste, that doesn't matter. So what matters is everyone is equal in front of the law. So that is the provision of the Article 14 of the Constitution. Then we should talk about Article 15 of the Constitution. So this article, it talks about prohibition of discrimination on certain grounds like there should not be discrimination on religion, race, caste, sex or place of birth. Race, religion, caste, sex or place of birth. ಸೊ ಈ ಬೇಸಿಸ್ ಮೇಲೆ ಯಾವುದೇ ರೀತಿಯಾದಂಥ ಡಿಸ್ಕ್ರಿಮಿನೇಷನ್ ಇರುವ ಹಾಗಿಲ್ಲ. ಸೊ ದಿಸ್ Article 15, it prohibits the discrimination on the following grounds.
Then we should write the exceptions with respect to Article 15. Article 15 ಏನು exceptions ಇದೆ? So there are special provisions for women, children, socially and educationally backward classes, scheduled caste and scheduled tribes. So ಈ ರೀತಿ ನಾವು ಏನು ಮಾಡಿದ್ದೀವಿ, affirmative action ಅಂದರೆ on certain grounds we have provided special provisions with respect to the classes or with respect to the sections of society that we have discussed. That is women, children, socially and educationally backward classes, scheduled class and scheduled tribes. The recent addition is economically weaker section. So ಈ ಸೆಕ್ಷನ್ಸ್ ಆಫ್ ಸೊಸೈಟಿಗೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಅಫರ್ಮೇಟಿವ್ ಆ್ಯಕ್ಷನ್ ಅಂದರೆ ರಿಸರ್ವೇಷನ್ ಸ್ಪೆಷಲ್ ಪ್ರೊವಿಷನ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ದಟ್ ಈಸ್ ಎಕ್ಸೆಂಪ್ಷನ್ ಟು ಆರ್ಟಿಕಲ್ 15. ಸೊ ಆರ್ಟಿಕಲ್ 15 ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ದೆನ್ ವಿ ಶುಡ್ ಮೂವ್ ಟು ಆರ್ಟಿಕಲ್ 16. ಆರ್ಟಿಕಲ್ 16 ಇಟ್ ಟಾಕ್ಸ್ ಅಬೌಟ್ ಇಕ್ವಾಲಿಟಿ ಆಫ್ ಅಪಾರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಅಂದರೆ ಗೌರ್ಮೆಂಟ್ ಜಾಬ್ಸ್ ಏನಿದೆ, ಗೌರ್ಮೆಂಟ್ ಜಾಬ್ಸ್ ಇಟ್ ಈಸ್ ಓಪನ್ ಟು ಆಲ್ sections of society. That is, public employment opportunities are open to everyone. Open to everyone. However, there are certain exceptions to this Article 16. So this Article 16, it provides provisions for reservation in favor of backward classes, scheduled class, scheduled tribes, and other disadvantaged groups to promote substantive equality. So substantive equality provide ಮಾಡಲಿಕ್ಕೆ ಏನು ಮಾಡುತ್ತೆ? There are special provisions with respect to certain sections of society. So that is an exception to Article 16. So after writing Article 16, then we should move to explaining Article 17 of the Indian Constitution, abolition of untouchability. ಅಂದರೆ Article 17 ಏನು ಹೇಳುತ್ತೆ ಅಂತಂದರೆ untouchability ಇಂಡಿಯಾದಲ್ಲಿ ಅಬಾಲಿಷ್ ಆಗಿದೆ. So anyone who practices untouchability is violating Article 17, that is fundamental right. They can be booked under SC/ST Atrocity Act. So this the provisions in the Article 17, they are provided in order to eliminate social discrimination and promote equality among all sections of citizens. So this is provided to eliminate social discrimination which is based on concept of purity and pollution. Then we should write about Article 18 and its provisions. Article 18 talks about the abolition of titles. ಟೈಟಲ್ಸ್ ಏನಿರುತ್ತೆ ಅದನ್ನು ಅಬಾಲಿಷ್ ಮಾಡೋದು. ಟೈಟಲ್ಸ್ ಅಂತಂದರೆ ಯಾವ ರೀತಿ ಟೈಟಲ್ಸು? ಸೊ ಇಂಡಿಪೆಂಡೆನ್ಸ್ಗಿನ ಮೊದಲು ಇಂಡಿಯಾದಲ್ಲಿ ಏನಿರ್ತಿತ್ತು, ಜಮೀನ್ದಾರ್ಸ್ಗೆ ಬೇರೆ ಬೇರೆ ಟೈಟಲ್ಸ್ ಇರ್ತಿತ್ತು. ದೆನ್ ದೇರ್ ಆರ್ ಟೈಟಲ್ಸ್ ಲೈಕ್ ಸರ್, ಟೈಟಲ್ಸ್ ಲೈಕ್ ನವಾಬ್, ಟೈಟಲ್ಸ್ ಲೈಕ್ ಉಸ್ತಾದ್. ಸೊ ಬೇರೆ ಬೇರೆ ಈ ರೀತಿ ಟೈಟಲ್ಸ್ ಇರ್ತಿತ್ತು. ಮಹಾರಾಜ ಅಂತ ಟೈಟಲ್ಸ್ ಇರ್ತಿತ್ತು, ರಾವ್ ಬಹದ್ದೂರ್, ರಾಜಾ ಬಹದ್ದೂರ್. ಸೊ ಆ ರೀತಿ ಟೈಟಲ್ಸ್ ಇರ್ತಿತ್ತು. ಆ ಥರದ ಟೈಟಲ್ಸನ್ನು ಅಬಾಲಿಷ್ ಮಾಡಲಾಗಿದೆ. ಎಕ್ಸೆಪ್ಟ್ ಟೈಟಲ್ಸ್ ವಿಚ್ ಆರ್ ರಿಲೇಟೆಡ್ ಟು ಅಕಾಡೆಮಿಕ್ ಆ್ಯಂಡ್ ಮಿಲಿಟರಿ. ಅಕಾಡೆಮಿಕ್ ಮತ್ತು ಮಿಲಿಟರಿ ಟೈಟಲ್ಸ್ ಏನಿದೆ ಅದನ್ನು ಕೊಡಲಾಗುತ್ತೆ. ಇವಾಗ ಮಿಲಿಟರಿ ಟೈಟಲ್ಸ್ ಅಂತಂದರೆ ಯಾವುದು? ಪರಮವೀರ್ ಚಕ್ರ, ಲೆಫ್ಟಿನೆಂಟ್, ಅಡ್ಮಿರಲ್. ಸೊ ಈ ರೀತಿ ಟೈಟಲ್ಸನ್ನು ಕ್ಯಾರಿ ಮಾಡ್ಬೋದು. ಅಕಾಡೆಮಿಕ್ ಟೈಟಲ್ಸನ್ನು ಕ್ಯಾರಿ ಮಾಡ್ಬೋದು, ಬಟ್ ನಾಟ್ ದ ಟೈಟಲ್ಸ್ ಲೈಕ್ ಸರ್, ನವಾಬ್, ಮಹಾರಾಜ, ರಾವ್ ಬಹದ್ದೂರ್, ರಾಜಾ ಬಹದ್ದೂರ್. ಸೊ ಈ ರೀತಿ ಟೈಟಲ್ಸ್ನ ಅಬಾಲಿಷ್ ಮಾಡಲಾಗಿದೆ. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಆರ್ಟಿಕಲ್ 18 ಇಟ್ಸ್ ಪ್ರೊವಿಷನ್ಸ್ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ವಿ ಶುಡ್ ಆಲ್ಸೋ ಡಿಸ್ಕಸ್ ಅಬೌಟ್ ದಿ ಆರ್ಟಿಕಲ್ 18 ಕ್ಲಾಸ್ 2 ಪ್ರೊವಿಷನ್. ದಟ್ ಈಸ್ ಫಾರಿನ್ ಟೈಟಲ್ ರಿಸೀವ್ ಮಾಡಬೇಕಾದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕನ್ಸೆಂಟ್ ಬೇಕು. ಸೊ ಇಫ್ ಎನಿ ಫಾರಿನ್ ಕಂಟ್ರಿ ಗಿವಿಂಗ್ ಎನಿ ಟೈಟಲ್ ಟು ಎನಿ ಆಫ್ ದ ಇಂಡಿಯನ್, ಸೊ ದ್ಯಾಟ್ ಟೈಟಲ್ ಇಫ್ ಆ ಇಂಡಿಯನ್ ಆ ಟೈಟಲ್ನ ರಿಸೀವ್ ಮಾಡಬೇಕು ಅಂತಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾದ ಪರ್ಮಿಷನ್ ತೊಗೋಬೇಕು. ಸೊ ಈ ಕ್ಲಾಸ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಇಷ್ಟೆಲ್ಲ ಬರೆದ್ಮೇಲೆ ವಿ ಶುಡ್ ಗೋ ಫಾರ್ ಕನ್ಕ್ಲೂಷನ್. ಸೊ ಕನ್ಕ್ಲೂಷನಲ್ಲಿ ಏನು ಬರೀಬೋದು? ಸೊ ಇನ್ ಕನ್ಕ್ಲೂಷನ್ ವಿ ಶುಡ್ ಹೈಲೈಟ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಆರ್ಟಿಕಲ್ ಆರ್ ಪ್ರೊವಿಷನ್ಸ್ ಪ್ರೊವೈಡೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ರೈಟ್ ಟು ಈಕ್ವಾಲಿಟಿ. ಸೊ ಇದರ ಸಿಗ್ನಿಫಿಕೆನ್ಸ್ ಏನಿದೆ ಅಂತ ಬರೆದು ದೆನ್ ವಿ ಶುಡ್ ಹೈಲೈಟ್ ಇಟ್ಸ್ ಇಂಪಾರ್ಟೆನ್ಸ್. So that is the conclusion. Thank you for watching answer approach to the day 27 question. Again we will meet in answer approach to the day 28 question. Till then, happy learning.